ಗೈಸ್ ಇವಾಗ ಎಲ್ಲರೂ ಕುಪ್ಪಳ್ಳಿ ಬಂದಿದ್ದು ಗೈಸ್. ಕುವೆಂಪು ಅವರ ಹುಟ್ಟಿದ ಮನೆಯನ್ನು ಕುಪ್ಪಳ್ಳಿಯಿಂದ ಕರೀತಾರೆ. ಬಂದಿದ್ದು ಗೈಸ್. ಆ ಒಂದು ಸ್ಥಳಕ್ಕೆ ನಾವು ಎಲ್ಲರೂ ಫ್ರೆಂಡ್ಸು. ಇವಾಗ ನಾವು ಹೋಗ್ತಾ ಇದ್ದೀವಿ. ಅಮೃತ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ ವಿಸಿಟ್ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ಗೈಸ್. ಎಲ್ಲರೂ ಓಡ್ತಾ ಇದ್ದಾರೆ. ಏನು ಗೋಕಾಕು ಬನ್ನಿ ಹೋಗುವ ಹೊರಗಡೆ. ನೋಡಿ ಇದೆ ಮನೆ, ಕುವೆಂಪು ಅವರ ಹಾಡು ಬೆಳೆದಂಥ ಜಾಗ. ಹಾಡು ಬೆಳೆದಂಥ ಜಾಗ ಗೈಸ್. ಊಟ ಇದೆ ಇಲ್ಲಿ. ಇವಾಗ ಊಟ ಮಾಡಿಕೊಂಡು ಹೋಗೋಣ ಬನ್ನಿ. ಹೊರಗಡೆ ಎಲ್ಲ ಬಂದು ಮಾಡ್ತಿದ್ದಾರೆ ನೋಡಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಮೇಲ್ಗಡೆ. ಏನು ಪ್ಲೇಸ್ ಇನ್ನೋದಲ್ಲಪ್ಪ, ಇದು ಕಾಡು ಥರ. ಊಟ ಮಾಡಿಕೊಂಡು ಹೋಗೋಣ. ಎಲ್ಲರೂ ಮಾಡ್ತಾಯಿದ್ರು ಒಬ್ಬಳೆ ಗೈಸ್. ಇವಾಗ ಊಟ ಮಾಡಿಕೊಂಡು ಕವಿಶೈಲ ಮೇಲ್ಗಡೆ ಮೆಟ್ಲೆತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಕವಿಶೈಲಕ್ಕೆ. ಕವಿಶೈಲ ಅಂದರೆ ಏನು ಮಚ್ಚಾ? ಇದು ಸಮಾಧಿ ಇರು. ಅಲ್ಲಿ ಕೂತ್ಕೊ ಬರೀತಾ ಇದ್ರು. ಒಬ್ರು ಸಮಾಧಿ ಅಂತಾರೆ. ಸಮಾಧಿ ಅಂತಾರೆ, ಏನೋ ಗೊತ್ತಿಲ್ಲ. ನೈಜತೆ ಏನಂತ ತಿಳ್ಕೊಬೇಕು. ನೈಜತೆ ಏನಂತ ತಿಳ್ಕೊಬೇಕು. ಬನ್ನಿ ಇವಾಗ ಮೇಲ್ಗಡೆ ಹೋಗುವ. ಏನೈತೆ ಹೆಂಗೈತೆ ಇನ್ನೂ ಸಕ್ಕರೆ ನಿಮಿಷ ನೋಡೋಣ. ಚೆನ್ನಾಗೈತೆ ವಾತಾವರಣ. ಎಷ್ಟು ಪೀಸ್ ಆಗದೆ ನೋಡಲು. ಪಕ್ಷಿಗಳ ಸದ್ದು ಕೇಳಿಸ್ತಾ ಇದೆ ಗೈಸ್. ಬರೀ ಪಕ್ಷಿಗಳ ಸದ್ದು ಬರ್ತಾ ಇದ್ದದ್ದು. ಆಗಿನ ಕಾಲದಲ್ಲಿ ಇನ್ನೂ ಮರ ಬೆಟ್ಟ ಗುಡ್ಡಗಳಿದ್ದು. ಇಂಥ ಜಾಗದಲ್ಲಿ ಕುತ್ಕೊಂಡು ಅವ್ರು ಬರ್ದಿರೋದಕ್ಕೇನೆ ಅಷ್ಟೊಂದು ಕಾಡು ಪ್ರಾಣಿ ಇಲ್ಲ ಇಲ್ಲಿ. ಕಾಡು ಪ್ರಾಣಿ ಇಲ್ಲ. ತುಂಬ ಚೆನ್ನಾಗೈತೆ ವಾತಾವರಣ. ನಾವು ರೀಲ್ಸಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡಿದ್ದು ಅಷ್ಟೇ. ಲೈವ್ ಆಗಿ ಇವಾಗಲೇ ನೋಡ್ತಾ ಇರೋದು. ಬನ್ನಿ ನೋಡುವ ಹೇಗಿದೆ ಅಂತ. ರಾಷ್ಟ್ರಕವಿ ಕುವೆಂಪು ಅವರು ಕುತ್ಕೊಂಡು ಓದಂಥ ಜಾಗ ನೋಡಿ. ಬನ್ನಿ ಮೇಟ್ಲು ಎತ್ಕೊಂಡು ಹೋಗೋಣ. ಕವಿಶೈಲ ಅಂದರೆ ಏನು? ಸಮಾಧಿನ? ಕವಿತೆ ಬರೀತಾ ಇದ್ದ ಜಾಗ ಅದು. ಅಂದರೆ ಅದೇ ಕಲ್ಲು. ಹೌದು, ದೊಡ್ಡ ಬಂಡದ ಮೇಲೆ ಕುತ್ಕೊಂಡು ಬರೀತಾ ಇದ್ರಲ್ಲ ಅದು. ಬನ್ನಿ ಗೈಸ್ ಮೇಲೆ ಹೋಗುವ, ನೋಡುವ. ನಾನು ನೋಡಿಲ್ಲ, ಹೋಗಿದೆ ಅಂತ ನೋಡೋಣ ಬನ್ನಿ. ಎಲ್ಲ ಹೋಗ್ತಾಯಿದ್ರ ಮೇಲೆ. ಬನ್ನಿ ನಾವು ಹೋಗೋಣ. ಮೇಲೆ ಬಂದು ಬಸ್ಸಲ್ಲೂ ಬರ್ಬೋದು ಗೈಸ್ ಇಲ್ಲಿಗೆ. ನಾವು ಮೆಟ್ಲು ಹತ್ಕೊಂಡು ನಡ್ಕೊಂಡು ಬಂದಿದ್ದೀವಿ. ಬನ್ನಿ ನಡ್ಕೊಂಡು ಹೋಗೋಣ. ಈ ಕಡೆ ಅಂತ ಬನ್ರಿ. ಯಾರೋ ಮಾರ್ಕ್ ಈ ಕಡೆ ತೋರಿಸ್ತಾ ಇದೆ. ಸಖತ್ ಪೀಸ್ ಆಗೈತೆ ಮಚ್ಚ. ಎಷ್ಟು ಪೀಸ್ ಆಗುತ್ತೆ ನೋಡು. ಏನು ಬೆಟ್ಟ ಗುಡ್ಡ ನೋಡಿ ಗಾಯ್ಸ್ ಹೆಂಗೈತೆ. ಏನು ಮಾಡೋಕ್ಕಾಗಲ್ಲ, ಇದರಲ್ಲೇ ತೋರಿಸ್ಬೇಕು. ಸೈಕಾಗೈತೆ ಗೈಸ್. ಹೌದು ನೋಡಿ, ಇವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ಸ್ಟೂಡೆಂಟ್ಸು. ಚಿಂದಿ ಆಗೈತೆ ಬಿಡು ಮಚ್ಚ. ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಒಳ್ಳೆ ಪ್ಲೇಸ್. ಬರೀ ಡೌಗಳು ಯಾ ಪ್ರಶಾಂತ ಚಾರ್ಜ್ ಹಾಕೊಂಡು ಇದು ಮಾಡ್ತಾನೆ. ಇಲ್ಲ ಆನೆ ಬರೋದೇನೆ ಇಲ್ಲಿ. ನೋಡಿ ಗೈಸ್ ಹೆಂಗೈತೆ ಕಲ್ಲಿಂದು. ಹೆಂಗೋ ತಂದು ಜೋಡಿಸಿದ್ರು. ಇಲ್ಗಿದ್ನ ಜೋಡಿಸಿರೋದೇ ಇಲ್ಲ, ಇರೋದೇ ಅದ. ಬಂಡೆನೇ ಕೊರೆದಿರೋದು. ಈ ಎಲ್ಲಿ ಮೇಲ್ಕೋಟೆಲಿ ಹಿಂಗೆ ಇರೋ ಬಂಡೆಗಳು ಸಖತ್ ಪೀಸ್ ಆಗೈತೆ ಜಾಗ. ಅದೊಂದೇ ಇಲ್ಲಿ ಗೈಸ್ ಬಂದು ಕವಿಶೈಲ ಬಂದಿದ್ದೀವಿ. ಇವಾಗ ಮೇಲೆ ಹೋಗು ಗೈಸ್. ಒಳಗಡೆ ಬಂದು ಒಳಗಡೆ ಹೆಂಗೈತೆ ಕವಿಶೈಲ. ಗೋಸ ಬರ್ತದಂತೆ. ನಾವು ಏನು ಇವಾಗ ಬೇಗ ಬಂದಿದ್ದೀವಿ. ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಕವಿಶೈಲ ಗೈಸ್ ಇದೈತೆ.
ಗೈಸ್ ಹೆಂಗೈತೆ ಜಾಗ, ಪ್ರಶಾಂತವಾಗೈತೆ ಮಾತ್ರ ಜಾಗ, ಪೀಸ್. 100 ಫೋಟೋ ಶೂಟ್ ಮಾಡ್ಕೊಳ್ಳೋ ಐತೆ. ಇವಾಗ ಹೊರಡ್ತಾ ಇದ್ದೀವಿ. ಹುಬ್ಬಳ್ಳಿ ಎಲ್ಲ ಮನೆ ಎಲ್ಲ ನೋಡ್ಕೊಂಡು ಹೊರಡ್ತಾ ಇದ್ದೀವಿ. ಬಸ್ ರೆಡಿ ಇದೆ ನೋಡಿ, ಗಾಯ್ಸಲ್ಲಿ ನಿಂತೈತೆ.